ಹಲೋ ಫ್ರೆಂಡ್ಸ್, ಕರ್ಚಟ್ಟಿಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಸ್ವೀಟ್ ಮಾಡೋಣ. ಬ್ರೆಡ್ಡಿಂದ ಸಖತ್ತಾಗಿರೋ ಒಂದು ಸ್ವೀಟು. ತುಂಬ ಸಿಂಪಲ್ಲಾಗಿದೆ. ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ತುಂಬ ಈಸಿಯಾಗಿ ಮಾಡ್ಬೋದಾದಂಥ ಒಂದು ಸ್ವೀಟು, ಸಖತ್ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನೋಡಿ, ನಮ್ಮ ನಾರ್ಮಲ್ ಬ್ರೆಡ್ ಏನಿದೆ ಇದನ್ನು ತಗೊಂಡು ಈ ಥರ ಒಂದು ಗ್ಲಾಸ್ ಏನಾದರೂ ಇಟ್ಟು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡು ತೆಗಿಬೇಕು. ಈ ಥರ ಬ್ರೆಡ್ಗಳನ್ನ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಥರ ಸ್ವಲ್ಪ ಪೀಸು ರೆಡಿ ಮಾಡಿ ಇಟ್ಕೊಂಡಾಯ್ತು. ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಒಲೆಯಲ್ಲಿಡೋಣ. ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಪಾಕ ಮಾಡಬೇಕು. ರೆಡಿಯಾಗಿದೆ. ಇನ್ನೊಂದು ತವಾನ ಇಟ್ಬಿಟ್ಟು ಇದರಲ್ಲಿ ಗೀ ಹಾಕೋಣ. ಇನ್ನು ನಮ್ಮ ಬ್ರೆಡ್ಡಿನ ಪೀಸ್ ಏನಿದೆ ರೌಂಡಾಗಿ ಕಟ್ ಮಾಡಿರೋದು, ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆಯೋಣ ಇದರಲ್ಲಿ ಗೀನಲ್ಲಿ. ಈ ಥರ ಎಲ್ಲ ಪೀಸ್ಗಳನ್ನು ಈ ಥರ ಫ್ರೈ ಮಾಡಿ ತೆಗಿಬೇಕು. ಎಲ್ಲ ಬ್ರೆಡ್ಡು ಫ್ರೈ ಆಗಿದೆ ಚೆನ್ನಾಗಿ. ಇದನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ ಕ್ರೀಮನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಜೊತೆಗೆ ಮಿಲ್ಕ್ ಪೌಡರು. ಇದೆರಡನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ನಾವು ಆಗಲೇ ರೆಡಿ ಮಾಡಿಟ್ಟಂಥ ಸಕ್ಕರೆ ಪಾಕನ ಒಂದು ಬೌಲ್ಗೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಏಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ ಒಂದು ಸ್ವಲ್ಪ ಯೆಲ್ಲೋಯಿಶ್ ಕಲರು, ಫುಡ್ ಕಲರು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಇನ್ನು ನಾವು ಒಂದೊಂದೇ ಬ್ರೆಡ್ ಫ್ರೈ ಮಾಡಿದಂಥ ಬ್ರೆಡ್ಡಿನ ಪೀಸನ್ನು ಈ ಥರ ಡಿಪ್ ಮಾಡಿ ತೆಗಿಬೇಕು. ಈ ಥರ ಚೆನ್ನಾಗಿ ಡಿಪ್ ಮಾಡಿ ತೆಗೆದಿಡೋಣ. ಇನ್ನು ನಾವು ಅದರ ಮೇಲೆ ಒಂದು ಪೀಸನ್ನು ತೆಗೆದು ಒಂದು ಸ್ವಲ್ಪ
ಜಾಮ್ ಮತ್ತು ನಾವು ರೆಡಿ ಮಾಡಿಟ್ಟಂಥ ಕ್ರೀಮನ್ನ ಈ ಥರ ಅರ್ಧ ಹಾಕಿಬಿಟ್ಟು ಇನ್ನೊಂದು ಪೀಸ್ನ ಅದರ ಮೇಲೆ ಇಟ್ಟು ಈ ಥರ ಕ್ಲೋಸ್ ಮಾಡಬೇಕು. ಆ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಇನ್ನು ಅದರ ಮೇಲೆ ಒಂದು ಸ್ವಲ್ಪ ಕ್ರೀಮನ್ನ ಇಟ್ಬಿಟ್ಟು ಅದರ ಮೇಲೆ ಒಂದೊಂದು ಚೆರಿಯನ್ನು ಇಡ್ತಾ ಹೋಗಬೇಕು. ಇಷ್ಟೇ ಗೆಳೆಯರೆ, ತುಂಬ ಸಿಂಪಲ್ ಆಗಿದೆ. ನೀವು ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್.